ಹುಣಸೂರು ತಾಲೂಕು ಹನಗೂಡು ವಲಯದ ಶ್ರೀ ಧರ್ಮಸ್ಥಳ ಗ್ರಾಮ ಅಭಿವೃದ್ಧಿ ಯೋಜನೆ ವತಿಯಿಂದ ನೇರಳಕುಪ್ಪೆ ಕಾರ್ಯಕ್ಷೇತ್ರದಲ್ಲಿ ಮಣ್ಣು ತರಬೇತಿ ಕಾರ್ಯಕ್ರಮವನ್ನು ಅರ್ಥಪೂರ್ಣವಾಗಿ ಆಯೋಜನೆ ಮಾಡಲಾಗಿತ್ತು. ಕಾರ್ಯಕ್ರಮದಲ್ಲಿ ದೀಪ ಬೆಳಗಿಸುವ ಮೂಲಕ ಕೃಷಿ ಇಲಾಖೆಯ ತಾಂತ್ರಿಕ ವ್ಯವಸ್ಥಾಪಕರಾದ ಶಶಿಕುಮಾರ್ ಅವರು ಚಾಲನೆ ನೀಡಿದರು. ನಂತರದಲ್ಲಿ ಮಾತನಾಡಿದ ಅವರು, ರೈತರು ತಮ್ಮ ಜಮೀನಿನಲ್ಲಿ ಪ್ರತಿ ವರ್ಷವೂ ಬೇರೆ ಬೇರೆ ಬೆಳೆಯನ್ನ ಬೆಳೆಯುವುದರಿಂದ ಉತ್ತಮ ಲಾಭವನ್ನ ಪಡೆಯಬಹುದು. ರೈತರು ಹಸಿರೆಲೆ ಗೊಬ್ಬರವನ್ನ ಉಪಯೋಗಿಸುವುದು ಉತ್ತಮ ಹಾಗೂ ರಸಗೊಬ್ಬರಗಳ ಬಳಕೆ ಕಡಿತಗೊಳಿಸಿ ಇಳಿಜಾರಿಗೆ ಅಡ್ಡಲಾಗಿ ಉಳುಮೆಯನ್ನ ಮಾಡುವುದು ಜೊತೆಗೆ ರೈತರು ಬೆಳೆಯನ್ನ ಬೆಳೆಯಬೇಕಾದರೆ ಸರಿಯಾದ ಕ್ರಮವನ್ನ ವಹಿಸಿ ಬೆಳೆಯ ಅಂತರವನ್ನ ಕಾಯ್ದುಕೊಳ್ಳುವುದು ಇವೆಲ್ಲವನ್ನ ಸರಿಯಾಗಿ ಗಮನಿಸಿದಾಗ ನಾವು ಮಣ್ಣಿನ ರಕ್ಷಣೆಯನ್ನ ಮಾಡೋದರ ಜೊತೆಗೆ ಉತ್ತಮ ಬೆಳೆಯನ್ನ ಬೆಳೆಯಲು ಸಹಾಯವಾಗುತ್ತೆ ಎಂಬ ಮಾಹಿತಿಯನ್ನ ನೀಡಿದರು. ಈ ಸಂದರ್ಭದಲ್ಲಿ ತಾಲೂಕು ಕೃಷಿ ಮೇಲ್ವಿಚಾರಕರಾದ ಅಣ್ಣಪ್ಪ ಅವರು ಮಾತನಾಡಿ, ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯಲ್ಲಿ ಪೂಜ್ಯರ ಮಾರ್ಗದರ್ಶನದಲ್ಲಿ ಹಲವಾರು ರೀತಿಯ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗಿದೆ. ಕಾರ್ಯಕ್ರಮಗಳ ಮೂಲಕ ಗ್ರಾಮೀಣ ಭಾಗದ ರೈತರಿಗೆ ರೈತ ಕ್ಷೇತ್ರ ಪಾಠಶಾಲೆ, ಕೃಷಿ ಅಧ್ಯಯನ ಪ್ರವಾಸಗಳ ಮೂಲಕ ರೈತರಿಗೆ ತರಬೇತಿಯನ್ನ ನೀಡಿ ಅವರ ಕೃಷಿ ಬದುಕಿಗೆ ಉತ್ತೇಜನವಾಗುವ ನಿಟ್ಟಿನಲ್ಲಿ ಗ್ರಾಮಾಭಿವೃದ್ಧಿ ಯೋಜನೆ ಸಹಾಯಕವಾಗಿದೆ. ಯೋಜನೆಯ ಮೂಲಕ ಸಂಘದ ಸದಸ್ಯರಿಗೆ ಕೇವಲ ಪ್ರಗತಿ ನಿಧಿ ಕೊಡುವುದು ಅಷ್ಟೇ ಅಲ್ಲ, ನಮ್ಮ ಊರು ನಮ್ಮ ಕೆರೆ ಕಾರ್ಯಕ್ರಮದ ಮೂಲಕ ಕೆರೆಗಳ ಪುನರ್ಜೀವನ, ಸುಜ್ಞಾನ ನಿಧಿ, ಶಿಷ್ಯ ವೇತನ, ಮಾಶಾಸನ, ಸರ್ಕಾರಿ ಶಾಲೆಗಳಿಗೆ ಪೀಠೋಪಕರಣಗಳ ಒದಗಿಸಿ ಊರಿನ ದೇವಸ್ಥಾನಗಳ ಜೀರ್ಣೋದ್ಧಾರಕ್ಕೆ ಅನುದಾನ ನೀಡುವಂಥದ್ದು ಹಾಗೆ ಹಲವಾರು ರೀತಿಯಾದಂತಹ ಕಾರ್ಯಕ್ರಮಗಳ ಯೋಜನೆ ಮೂಲಕ ಗ್ರಾಮೀಣ ಜನರಿಗೆ ಸಿಗುವಂತಹ ಯೋಜನೆ ಕಾರ್ಯಕ್ರಮಗಳ ಬಗ್ಗೆ ಮಾಹಿತಿ ನೀಡಲಾಯಿತು. ಗಿಡ ಬೆಳೆದು ಹೂವು ಮಾಡುವಂಥದ್ದಲ್ಲಿ ನಾವು ರೋಟಿ ಹೊಡೆದು ಹೊರಡಲಿ ಮಾಡಿದ್ರೆ ಪೂರ್ತಿ ಏನಾಗುತ್ತೆ, ಅದು ಹಸಿರಾಗಿ ಕನ್ವರ್ಟ್ ಆಗುತ್ತೆ. ಹ್ಯೂಮಸ್ ಕಂಟೆಂಟ್ ಏನಾಗುತ್ತೆ, ಅದರಲ್ಲಿ ಆರ್ಗ್ಯಾನಿಕ್ ಕಂಟೆಂಟು ತುಂಬ ಜಾಸ್ತಿ ಆಗುತ್ತೆ. ಆರ್ಗ್ಯಾನಿಕ್ ಕಂಟೆಂಟೇ ಇಲ್ಲ ಅಂತಂದಮೇಲೆ ಭೂಮಿನಲ್ಲಿ ನಾವು ಏನೇ ಬೆಳೆ ಬೆಳೆದ್ರು ಕೂಡ ನಾವೇ ಮೇಲ್ಗಡೆ ಫರ್ಟಿಲೈಸರ್ಸ್ ಎಷ್ಟೇ ಹಾಕ್ಬೋದು, ಅದು ಹಾಕಿದ್ರು ಕೂಡ ಸಾವಯವ ಗೊಬ್ಬರ ಕೊಟ್ಟಷ್ಟು ನಮಗೆ ಅದರಲ್ಲಿ ಫಲವತ್ತತೆ ಮತ್ತೆ ಗ್ರೇಡ್ ಏನಂತೀವಿ ನಾವು ಸ್ವಲ್ಪ ನೀವು ಕ್ಯೂರಿಂಗ್ ಅಂತ ಹೇಳ್ತೀವಿ, ಮತ್ತೆ ಈಗ ಬೆಳವಣಿಗೆ ಇರ್ಬೋದು ಅವು ಬರಲ್ಲ. ಈಗ SKDF ಕಡೆಯಿಂದ ನಮಗೆ ಮಾಡಿರುವಂಥದ್ದು ಏನಂದರೆ ಮಣ್ಣು ಪರೀಕ್ಷೆ ತರಬೇತಿ ಕಾರ್ಯಕ್ರಮ ಅಂತ ಕರೆದಿದ್ದಾರೆ. ನಮಗೆ ಮಾಹಿತಿ ಕೊಡೋಕ್ಕೆ ಮಣ್ಣು ಪರೀಕ್ಷೆಯಲ್ಲಿ ಮಾಡಬೇಕಾದ ಮುಖ್ಯ ಅಂಶ ಅಂದರೆ ಭೂಮಿನ ಫಸ್ಟು ಉಳುಮೆ ಮಾಡಬೇಕು. ಉಳುಮೆ ಮಾಡಿ ಜಿಗ್ಜ್ಯಾಕ್ ಹಾಕೋದು ಅಂತ ಹೇಳ್ತೀವಿ. ಒಂದು ಈಗ 4 ಚೌದರ್ಪಲ್ಲಿ ಮೂಲೆ ಅಂತಂದರೆ ಮರದ ನೆರಳಿರೋ ಕಡೆ ನಾವು ಮಣ್ಣಿನ ಸಾಂಪಲ್ನ ತೆಗಿಬಾರ್ದು, ಮರದ ನೆರಳಿರೋ ಕಡೆ ತೆಗಿಬಾರ್ದು ಒಂದು. ಮತ್ತೆ ಬದುಗಳ ಪಕ್ಕದಲ್ಲಿ ತೇವರಿಗಳು ಅಂತ ಹೇಳ್ತೀವಲ್ಲ, ತೇವರಿಗಳ ಪಕ್ಕದಲ್ಲಿ ತೆಗಿಬಾರ್ದು. ನೀರು ಹರಿದಿರುತ್ತಲ್ಲ ಆ ಜಾಗದಲ್ಲಿ ಮಣ್ಣು ತೆಗಿಬಾರ್ದು. ಮತ್ತೆ ಕೊಡಕೆ ಗೊಬ್ಬರ ಗುಡ್ಡೆ ಹಾಕಿರ್ತೀವಿ ಒಂದು ಕಡೆ, ಆ ಕೊಡಕೆ ಗೊಬ್ಬರ ಹಾಕಿರೋ ಕಡೆ ನಾವು ಮಣ್ಣು ಪರೀಕ್ಷೆಗೆ ಮಣ್ಣು ಮಾದರಿಗಳನ್ನ ತೆಗಿಬಾರ್ದು. ಒಂದು ಎಕರೆನಲ್ಲಿ 5 ರಿಂದ 7 ಕಡೆ ಮಣ್ಣು ಮಾದರಿಗಳು ಅಂದರೆ ಒಂದು 3/4 ಅಡಿ ಆಳವಾಗಿ ಗುಂಡಿ ತೆಗೆದು ಜಿಗ್ಜಾಕ್ ಅಂದರೆ ವಿ ಆಕಾರದಲ್ಲಿ ತೆಗಿಬೇಕು. ನಾವು ಈ ಥರ ವಿ ಆಕಾರದಲ್ಲಿ ಕೂದಲಿನ ಈ ಕಡೆ ಒಂದು ಭಾಗದಲ್ಲಿ ಮತ್ತು ಈ ಕಡೆ ಒಂದು ಭಾಗದಲ್ಲಿ ತೆಗೆದು ವಿ ಆಕಾರದಲ್ಲಿ ಬರಬೇಕು. ಈ ಥರ ಆವಾಗ ಗುಂಡಿ ತೆಗೆದು ಏನು ಮಾಡಬೇಕು ಅಂದರೆ ಈ ಭಾಗದಲ್ಲಿ ಸ್ವಲ್ಪ ಮಣ್ಣು ಮತ್ತು ಈ ಕಡೆ ಭಾಗದಲ್ಲಿ ಸ್ವಲ್ಪ ಮಣ್ಣು, 2 ಕಡೆಯನ್ನು ತೆಗೆದು ಒಂದು ಅರ್ಧ kg ಮಣ್ಣು ತೆಗಿಬೇಕು. ಒಂದು ಗುಂಡಿ ತೆಗಿತೀವಿ ಅಂತ ಸ್ಯಾಂಪಲ್ ತೆಗಿತೀವಿ ಅಂದರೆ ಈ ಕಡೆ 1/4 kg ಮತ್ತು ಈ ಕಡೆ 1/4 kg ಎಷ್ಟು ನಾವು ಮಣ್ಣು ಸ್ಯಾಂಪಲ್ ಮಾದರಿಗಳು ತೆಗೆದು ಅದೇ ಥರ ಒಂದು ಜಮೀನಲ್ಲಿ 5 ರಿಂದ 10 ಕಡೆ ಸ್ಯಾಂಪಲ್ ತೆಗಿಬೋದು. 10 ಕಡೆ ಸ್ಯಾಂಪಲ್ ತೆಗೆದು ಅದನ್ನು ಒಂದು ಕಡೆ ಗುಡ್ಡೆ ಹಾಕಿ ಎಲ್ಲ ಫುಲ್ಲು ಮಿಕ್ಸ್ ಮಾಡಬೇಕು. ಮಣ್ಣು ಫಸ್ಟ್ ನಾವು ಒಂದು ಚೀಲದಲ್ಲಿ ಗೋಣಿ ಚೀಲನ ಎಲ್ಲ ಪ್ಲಾಸ್ಟಿಕ್ ಚೀಲ ಹಾಕೊಂಡು ನಾವು ಅದಕ್ಕೆ ಒಂದು ಇದೇ ಏನು ಮಣ್ಣು ಮಾದರಿ ಕಲೆಕ್ಟ್ ಮಾಡಿರ್ತೀವಿ ಭೂಮಿನಲ್ಲಿ ಒಂದು 5 ರಿಂದ 10 ಕಡೆ ಮಣ್ಣು ಮಾದರಿ ತೆಗೆದಿರ್ತೀವಿ. ಅದನ್ನು ಫಸ್ಟು ನಾವು ಅದಕ್ಕೆ ತಗೊಂಡೋಗಿ ಗುಡ್ಡೆ ಹಾಕಿ ಎಲ್ಲ ಮಿಕ್ಸ್ ಮಾಡೋ ಫಸ್ಟು. ಅದರಲ್ಲಿ ಕಲ್ಲು ಮಣ್ಣು, ಕಲ್ಲುಗಳು ಜಾಸ್ತಿ ಇರುತ್ತೆ, ಕಲ್ಲು ತೆಗಿಬೇಕು, ಕಸ ಕಡ್ಡಿಗಳು ಇರುತ್ತೆ, ಬೇರೆ ಇರುತ್ತೆ, ಅವನ್ನೆಲ್ಲ ಸಪ್ರೇಟ್ ಮಾಡಬೇಕು. ಸಪ್ರೇಟ್ ಮಾಡಿದ್ಮೇಲೆ ಅದನ್ನು ಮಿಕ್ಸ್ ಮಾಡಬೇಕು. ಚೆನ್ನಾಗಿ ಮಿಕ್ಸ್ ಮಾಡಿ ಅದನ್ನು 4 ಭಾಗ ಮಾಡಬೇಕು. ರೌಂಡಕ್ಕೆ ಮಾಡ್ಕೊಂಡು ಅದನ್ನು 4 ಭಾಗ ಮಾಡ್ಕೊಂಡು ಅದರ ಆಪೋಸಿಟ್ ಸೈಡು ಅಂದರೆ ವಿರುದ್ಧವಾದ ದಿಕ್ಕುಗಳು. ಈಗ ನಾವೊಂದು ರೌಂಡಕ್ಕೆ ತೆಗೆದ್ವಿ, 4 ಭಾಗ ಮಾಡಿದ್ವಿ. ಈ ಕಡೆ ಒಂದು ಭಾಗ ಮತ್ತು ಈ ಕಡೆ ಒಂದು ಭಾಗ ಮಣ್ಣನ್ನು ಫಸ್ಟ್ ತೆಗೆದು ಹೊರಗಡೆ ಹಾಕೋದು. ಮತ್ತು ಈಗ 2 ಕಡೆ ಇರುತ್ತಲ್ಲ ಅದನ್ನು ಮತ್ತೆ ಮಿಕ್ಸ್ ಮಾಡಬೇಕು. ಆ ಥರ ಮಿಕ್ಸ್ ಮಾಡಿ ಮತ್ತೆ ಇದರಲ್ಲಿ ಅದಕ್ಕೆ ಇದೊಂದು ಭಾಗ ಮತ್ತು ಅದೊಂದು ಭಾಗ ತೆಗೆದು ಹಾಕಿ ಮತ್ತೆ ಏನಂದರೆ ಅದರಲ್ಲಿ ಒಂದು ಅರ್ಧ kg ಮಣ್ಣು ಬರಬೇಕು. ಅಲ್ಲಿವರೆಗೂ ನಾವು ಅದನ್ನ ಮಿಕ್ಸ್ ಮಾಡಿ ತೆಗಿತಾ ಇರಬೇಕು. ಅರ್ಧ kg ಮಣ್ಣು ಬರುತ್ತಲ್ಲ ಅದನ್ನು ಮಾತ್ರ ನಾವು ಸ್ಯಾಂಪಲ್ಗೆ ಅಂತ ಕಳಿಸೋದಾಗಿ. ಅದರಲ್ಲಿ ನಿಮಗೆ ಸ್ಯಾಂಪಲ್ಸ್ ತಗೊಂಡ್ಮೇಲೆ ನೀವು ಏನೇನು ಮಾಡಬೇಕು ಅಂದರೆ ಫಸ್ಟು ನಿಮ್ಮ ಹೆಸರು, ತಂದೆ ಹೆಸರು ಅಥವಾ ಗಂಡ ಅಥವಾ ಹೆಂಡತಿ ಹೆಸರು, ಯಾವ ಊರು, ಯಾವ ಸರ್ವೆ ನಂಬರು, ಹಿಂದಿನ ವರ್ಷ ಯಾವ ಬೆಳೆ ಬೆಳೆದಿದ್ರಿ, ಈ ವರ್ಷ ಯಾವ ಬೆಳೆ ಬೆಳಿಬೇಕು ಅಂತ ಹೇಳಿದ್ರಿ, ಇಷ್ಟು ಮಾಹಿತಿನ ಅದರೊಳಗಡೆ ಚೀಟಿ ಹಾಕಬೇಕು. ನೀವು ಬರೆದು ಏನು ಮಾಹಿತಿನ ಬರೆದು ಹಾಕಬೇಕು. ಮತ್ತು ಇದನ್ನು ನಮ್ಮಲ್ಲಿ ಹುಣಸೂರಲ್ಲಿ ಕೋರಮಂಡಲ್ ಅಂತ ಬರುತ್ತೆ, ನಮ್ಮ ಗ್ರೋಮರ್ ಅಂತ ಅಂದ್ಬಿಟ್ಟು ಗೋಕುಲ ರೋಡಲ್ಲಿದೆ, ಅಲ್ಲಿ ನಿಮಗೆ ಮಣ್ಣು ಮಾದರಿ ಸ್ಯಾಂಪಲ್ಸ್ನ ಅನಲೈಸಿಸ್ ಮಾಡಿಕೊಡ್ತಾರೆ. ಮತ್ತು ಮೈಸೂರಲ್ಲಿ ನಜರಾಬಾದಲ್ಲಿ ಸಾಯಿಲ್ ಹೆಲ್ತ್ ಲ್ಯಾಬ್ ಅಂತ ಮಣ್ಣು ಪರೀಕ್ಷೆ ಪ್ರಯೋಗಾಲಯ ಅಂತಿದೆ, ಅಲ್ಲೂ ಮಾಡ್ತಾರೆ. 2 ಕಡೆ ನಮ್ಮಲ್ಲಿ ಮಾಡ್ತಾರೆ. ಅಲ್ಲಿ ಅದ್ರ ಬಿಟ್ಟರೆ ಸುತ್ತೂರು KVK ನಲ್ಲಿ ಮಣ್ಣು ಪರೀಕ್ಷೆಯನ್ನು ಮಾಡ್ತಾರೆ.
ಈ 3 ಕಡೆ ನಮ್ಮ ಹತ್ರವಾಗಿರುವಂಥದ್ದು. ಆ 3 ಕಡೆ ಎಲ್ಲಾದರೂ ಕೂಡ ನಾವು